ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ನಮ್ಮ ದೇವರಾದ ಕರ್ತನು ಎಷ್ಟೊಂದು ಒಳ್ಳೆ ದೇವರು, ಆತನು ಎಷ್ಟೊಂದು ಪ್ರೀತಿ ಸ್ವರೂಪನಾದ ದೇವರು. ಯಾವ ಗಣನೆಗೂ ಬಾರದಂತ ನನ್ನನ್ನು ನಿಮ್ಮನ್ನು ಪ್ರಿಯ ದೇವ ಜನರ ಆತನ ಪ್ರೀತಿಯಲ್ಲಿ, ಆತನ ಕರುಣೆಯಲ್ಲಿ, ಆತನ ಪ್ರೀತಿ ಎಂಬ ಹಸ್ತದಲ್ಲಿ ನಮ್ಮನ್ನು ದಿನವೂ ನಮ್ಮನ್ನು ಪೋಷಿಸುತ್ತಾ, ದಿನವೂ ನಮ್ಮ ದೇಹ ಎಂಬ ಈ ಗುಡಾರಕ್ಕೆ ಆರೋಗ್ಯವನ್ನು ಕೊಡುತ್ತಾ, ದಿನವೂ ನಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕನಾಗಿದ್ದುಕೊಂಡು ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತ ಮಿಗಿಲಾದ ರೀತಿಯಲ್ಲಿ ತನ್ನ ಆತ್ಮನ ಮೂಲಕವಾಗಿ, ತನ್ನ ಆತ್ಮನ ಹಸ್ತದ ಮೂಲಕವಾಗಿ ಪ್ರಿಯ ದೇವ ಜನರೇ ನನ್ನನ್ನು ನಿಮ್ಮನ್ನು ಆತನು ನಡೆಸ್ತಾ ಇರುವ ಆತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಮ್ಮ ದೇವರಾದ ಕರ್ತನಿಗೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು, ಎಷ್ಟೊಂದು ಪ್ರಯಾರಿಟಿಯನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ಜೀವಿತದಲ್ಲಿ ಯಾವ ಸ್ಥಾನವನ್ನು ನಮ್ಮ ದೇವರಾದ ಕರ್ತನಿಗೆ ನಾವು ಕೊಟ್ಟಿದ್ದೀವಿ. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾಣ, ಆತ್ಮ, ಶರೀರದ ಮೂಲಕ ನಮ್ಮ ಜೀವಿತದ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಮೊದಲ ಸ್ಥಾನವನ್ನು ನಮ್ಮ ದೇವರಾದ ಕರ್ತನಿಗೆ ನಾವು ಕೊಡುವಾಗ ನಮ್ಮ ಜೀವಿತದಲ್ಲಿ ನಾವಿದ್ದಂತೆ ಇರಲಿಕ್ಕೆ ದೇವರು ನಮ್ಮನ್ನು ಬಿಡುವುದಿಲ್ಲ. ಉನ್ನತವಾದ ಟಾಪ್ ಲೆವೆಲ್ಗೆ ಆತನು ನನ್ನನ್ನು ನಿಮ್ಮನ್ನು ನಡೆಸುವವನಾಗಿದ್ದಾನೆ. ಇಂದಿನ ದಿನದಲ್ಲಿ ಪ್ರಿಯ ದೇವ ಜನರೇ, ದೇವರ ಆತ್ಮನು ನಿಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕ ಮಾತನಾಡುವಂತ ವೇಳೆಯಲ್ಲಿ ಪ್ರಿಯ ದೇವ ಜನರೇ, ಪರಲೋಕದ ಆ ವಾಕ್ಯ ನೀವು ಕೇಳುವಂತ ವೇಳೆಯಲ್ಲಿ ದೇವರಾತ್ಮನೇ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ದೇವರಾತ್ಮನೇ ನಿಮ್ಮ ಜೀವಿತವನ್ನು ರೂಪಿಸ್ತಿದ್ದಾನೆ. ದೇವರಾತ್ಮನೇ ತನ್ನ ಹಸ್ತದ ಮೂಲಕ ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ. ಅದು ಮಾತ್ರವಲ್ಲದೆ ತನ್ನ ಪ್ರೀತಿ, ಕೃಪೆ, ಕಿರೀಟದಿಂದ ನಿಮ್ಮನ್ನು ಶೃಂಗರಿಸಿ ಆತನು ನಡೆಸೋನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರಾದ ಕರ್ತನು ಕೊಟ್ಟಿರುವಂತ ಈ ಅಮೂಲ್ಯವಾದಂತ ಈ ಸಮಯವನ್ನು ಲೋಕದಲ್ಲಿ ನೀವು ಕಳೆಯುವಂತ ಸಮಯಕ್ಕೂ, ದೇವರ ಸನ್ನಿಧಾನದಲ್ಲಿ ನೀವು ಕಳೆಯುವಂತ ಸಮಯಕ್ಕೂ, ಲೋಕದಲ್ಲಿ ನೀವು ಕೇಳುವಂತ ಸ್ವರಕ್ಕೂ, ದೇವರ ಆತ್ಮನ ಕೇಳುವಂತ ಸ್ವರಕ್ಕೂ ತುಂಬ ವ್ಯತ್ಯಾಸ ಇದೆ ಪ್ರಿಯರೇ. ಪ್ರಿಯ ದೇವಜನರೇ, ದೇವರಾದ ಕರ್ತನು ತನ್ನ ಪ್ರೀತಿ ಎಂಬ, ಕೃಪೆ ಎಂಬ ಹಸ್ತದ ಮೂಲಕ ನಿಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆ, ನಡೆಸುವ ಆತನಾಗಿದ್ದಾನೆ. ನಿಮ್ಮನ್ನು ಕಣ್ಣಗುಡ್ಡಿನೋ ಪಾದೆಯಲ್ಲಿ ಕಾಯ್ತಾ, ನೆರಳಿನೋ ಪಾದೆಯಲ್ಲಿ ಇದ್ದುಕೊಂಡು, ವೈರಿ ನಿಮ್ಮ ಜೀವಿತದಲ್ಲಿ ಏನೋ ದುಷ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಆಲೋಚಿಸಿರುವಂತ ವೇಳೆಯಲ್ಲಿ, ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ನೋಡ್ತಿರುವಂತ ವೇಳೆಯಲ್ಲಿ ದೇವರ ಕೃಪಾ ಹಸ್ತ ನಿಮ್ಮೊಂದಿಗಿದೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಪ್ರಿಯ ದೇವಜನರೇ, ದೇವರ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾಗಿ ಎಲ್ಲದಲ್ಲಿ ನಿಮ್ಮ ದೇವರ ಹಸ್ತವಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿಯಾದ ಕಷ್ಟ, ಈ ರೀತಿಯಾದ ರೋಗ, ಈ ರೀತಿಯ ಬಲಹೀನತೆ ಯಾಕೆ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ನೀವು ಆಲೋಚಿಸ್ತಿರ್ಬೋದು. ಪ್ರಿಯ ದೇವ ಜನರೇ, ಲೋಕದ ರೀತಿಯಲ್ಲಿ ಎಲ್ಲ ಪ್ರಯತ್ನವನ್ನು ನೀವು ಮಾಡಿದಿರಿ. ಈಗ ಒಂದು ಪ್ರಯತ್ನ ಮಾಡಿ, ದೇವರ ಹಸ್ತಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಟ್ಟು ದೇವರಾದ ಕರ್ತನಿಗೆ ನಿಮ್ಮ ಜೀವಿತದಲ್ಲಿ ಇರುವಂತಹ ಉತ್ತಮ ಭಾಗವಾಗಿರುವ ಉತ್ತಮ ಸಮಯವನ್ನು ದೇವರಾದ ಕರ್ತನಿಗೆ ಕೊಡುತ್ತಾ ದೇವರ ಆತ್ಮನ ಸ್ವರವನ್ನು ನೀವು ಕೇಳುವುದಾದರೆ ಇಂದಿನ ದಿನದಲ್ಲಿ ದೇವರು ನಿಮ್ಮ ಮನೆಯನ್ನು, ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು ಕಟ್ಟುವವನಾಗಿದ್ದಾನೆ ಪ್ರಿಯರೇ. ಸೈತಾನನು ನಿಮ್ಮ ಜೀವಿತದಲ್ಲಿ ನಾಶಕರವಾದ ಸಂಗತಿಗಳನ್ನು ಮಾಡಿರಬಹುದು, ಆದರೆ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ಶುಭವೂ ಕೃಪೆಯು ನಿಮ್ಮನ್ನು ಹಿಂಬಾಲಿಸಿ ಬರುವಂತೆ ದೇವರಾದ ಕರ್ತನು ನಿಮ್ಮ ಜೀವಿತದಲ್ಲಿ ನಡೆಸುವನಾಗಿದ್ದಾನೆ. ಪ್ರಿಯ ದೇವ ಜನರೇ, ದೇವರಿಂದ ಕೊಟ್ಟಿರುವಂಥ ಈ ಒಳ್ಳೆ ಕೃಪೆ ಸಮಯವನ್ನು ಕಳೆದುಕೊಳ್ಬೇಡಿ, ಸದುಪಯೋಗ ಪಡಿಸಿ
ವಾಕ್ಯಕ್ಕೋಸ್ಕರವಾಗಿ ಸ್ವಲ್ಪ ಸಮಯವನ್ನು, ಲೋಕದ ಯಾವುದೇ ಕೆಲಸ ಕಾರ್ಯಗಳಿದ್ರು ಬದಿಗಿಡಿ, ದೇವರ ವಾಕ್ಯವನ್ನು ಕೇಳಿ, ದೇವರ ಆತ್ಮನ ಸ್ವರವನ್ನು ಕೇಳಿ, ದೇವರ ಆತ್ಮನ ಹಸ್ತದ ನಡೆಸುವಿಕೆಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ ಪ್ರಿಯರೇ. ಯಾವುದು ನಿಮ್ಮ ಜೀವಿತದಲ್ಲಿ ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ, ನನ್ನಿಂದ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತೀರಾ, ದೇವರ ಆತ್ಮನ ಸ್ವರವನ್ನು ನೀವು ಕೇಳುವುದಾದರೆ ಇಂದಿನ ದಿನದಿಂದ, ಈ ಕ್ಷಣದಿಂದಲೇ ನೀವು ಮಾಡಲಿಕ್ಕೆ ಆಗದ ಕಾರ್ಯಗಳನ್ನು ದೇವರ ಆತ್ಮನಲ್ಲಿ ಇದ್ದುಕೊಂಡು ಆ ಎಲ್ಲ ಕಾರ್ಯ ಮಾಡುವಂತೆ, ನಡೆಸಲಿಕ್ಕಾಗುವಂತೆ ದೇವರ ಕೃಪಾಸ್ತ ನಿಮ್ಮೊಂದಿಗೆ ಇರ್ತದೆ ಪ್ರಿಯರೇ. ಸ್ವಲ್ಪ ಸಮಯ ದೇವರಿಗೋಸ್ಕರ, ದೇವರಾದ ಕರ್ತನಿಗೋಸ್ಕರ, ದೇವರ ಆತ್ಮನ ಸ್ವರಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಕೊಡಿ ಪ್ರಿಯರೇ. ಯಾಕಂದರೆ ಈ ಸಮಯ ಕಳೆದು ಹೋದರೆ ಮತ್ತೆ ಸಿಗ್ತದೆ, ಮತ್ತೆ ಕೇಳ್ಬೋದು ಎಂಬುದಾಗಿ ಹೇಳಿದರೆ ಸೈತಾನನು ಲೋಕದ ಸಂಗತಿಗಳಲ್ಲಿ ನಿಮ್ಮನ್ನು ತುಂಬಿಸಿ ಹಾಕ್ತಾನೆ. ಮೋಸಕರವಾದ ರೀತಿಯಲ್ಲಿ ಮೋಸದ ಸಂಗತಿಗಳನ್ನು ತಂದಾಕಿ ನಿಮ್ಮ ಜೀವಿತದಲ್ಲಿ ಕಷ್ಟ, ಸಂಕಟ, ನಷ್ಟ, ಹಿಂಸೆ, ವೇದನೆಗಳನ್ನೇ ತಂದಾಕ್ತಾನೆ ಪ್ರಿಯರೇ. ಆದರೆ ಯೇಸುವಿನ ಒಂದು ಉತ್ತಮವಾದ, ಒಂದು ಉನ್ನತವಾದ ಆ ಪ್ರೀತಿಯ ಸ್ವರವನ್ನು ನೀವು ಕೇಳುವುದಾದರೆ ನಿಮ್ಮ ಜೀವಿತ ಈ ದಿನದಿಂದಲೇ, ಈ ಕ್ಷಣದಿಂದಲೇ, ಒಂದು ವೇಳೆ ವೈದ್ಯರು ನಿನ್ನ ದೇಹದ, ನಿನ್ನ ರೋಗದ ಬಗ್ಗೆ ಏನೇ ಹೇಳಿರುವರು, ಆದರೆ ಯೇಸುವಿನ ಸ್ವರ ನೀನು ಕೇಳುವುದಾದರೆ ಯೇಸುವಿನ ಹಸ್ತ ನೀನು ಇದ್ದಂಥ ಸ್ಥಳದಲ್ಲಿ ನಿನ್ನನ್ನು ಗುಣಪಡಿಸ್ತದೆ. ನಿನ್ನಿಂದ ಆಗದೇ ಇರುವಂಥ ಕಾರ್ಯವನ್ನು ನಿನ್ನ ಮೂಲಕ ನಡೆಸುವಂತೆ ದೇವರಾದ ಕರ್ತ ನಡೆಸ್ತಾನೆ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ಪ್ರಿಯರೇ, ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೂ ಮಾತನಾಡಲಿಕ್ಕಿರುವಂಥ ಜೀವವುಳ್ಳ ವಾಕ್ಯ, ದಾವೀದನು ಬರೆದಂಥ ಕೀರ್ತನೆ 23ನೇ ಸಂಧಿ, ಚಿರಪರಿಚಿತವಾದಂಥ ವಾಕ್ಯ 5ನೇ ವಚನವನ್ನು ನಾವು ಧ್ಯಾನ ಮಾಡುವ. 23ನೇ ಸಂಧಿ, ಕೀರ್ತನೆಗಳು 23, 5ನೇ ವಚನವನ್ನು ನಾವು ಧ್ಯಾನ ಮಾಡುವ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೆ. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ವೈರಿಯ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ವೈರಿಯ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಆಲೋಚಿಸ್ತಿರ್ಬೋದು, ಓ ಅವನು ನನ್ನ ಒಳ್ಳೆ ಮಿತ್ರನು, ಓ ಇವರು ನನ್ನ ಒಳ್ಳೆ ಕುಟುಂಬದವರು, ಓ ಇವರು ನನ್ನ ಒಳ್ಳೆ ಸಂಬಂಧಿಕರು ಎಂಬುದಾಗಿ, ನನ್ನ ವಿಷಯದಲ್ಲಿ ಇವರು ಒಳ್ಳೆಯದನ್ನೇ ಬಯಸ್ತಿದ್ದಾರೆ ಎಂಬುದಾಗಿ ನೀವು ಆಲೋಚಿಸ್ತಿರ್ಬೋದು. ಪ್ರಿಯ ದೇವ ಜನರೇ, ದೇವರ ಆತ್ಮನ ನಿಮ್ಮ ಜೀವಿತದಲ್ಲಿ ನಡೆಸುವಂತಹ ನಡೆಸುವಿಕೆಗೆ ಇಂದಿನ ದಿನದಲ್ಲಿ ನೋಡುವಂಥ ವೇಳೆಯಲ್ಲಿ ವೈರಿಯ ಮುಂದೆ ಒಬ್ಬೊಬ್ಬರ ನಿಜ ಗುಣವನ್ನು ದೇವರಾದ ಕರ್ತನು ತಿಳಿಯಪಡಿಸುವಂತ ಸಮಯ. ಪ್ರೈಸ್ ದಿ ಲಾರ್ಡ್. ವೈರಿ ಅಂದರೆ ನಿಮ್ಮ ಜೀವಿತದಲ್ಲಿ ಎಲ್ಲಿ ನಿಮಗೆ ಕೇಡು ಬರ್ತದೆ, ಎಲ್ಲಿ ರೋಗ ನಿಮ್ಮನ್ನು ನಡೆಸ್ತದೆ, ಯಾವ ದೇಹದ ಬಲಹೀನತೆಗಳು ನಿಮ್ಮನ್ನು ದೇಹ ಉಂಟು ಮಾಡ್ತದೆ, ಆ ಸ್ವರವನ್ನು, ಆ ಸುದ್ದಿಯನ್ನು ನಾವು ಕೇಳಬೇಕು. ಇವನು ಎಲ್ಲದಲ್ಲಿ ಮೆರಿತಿದ್ದಾನೆ, ಇವನ ಜೀವಿತ ನಾಶ ಆಗಬೇಕು, ಇವನು ನರಕ ಬರುವುದನ್ನು ನಾವು ನೋಡಬೇಕು. ಇವತ್ತು ಎಷ್ಟೋ ಜನರೇ ನಾನು ನನ್ನ ಕಿವಿಯಾರೆ ನಾನು ಕೇಳಿದ್ದೇನೆ, ಅದನ್ನು ನಾನು ನೋಡಬೇಕು, ಅವನು ಈ ತರ ಹಾರಾಡ್ತಿದ್ದಾನೆ, ಆ ತರ. ಯಾಕಂದರೆ ಪ್ರಿಯರೇ, ಇವತ್ತು ನಿಮ್ಮ ಜೀವಿತದ ಆ ಏಳಿಗೆಯನ್ನು ನೋಡಲಿಕ್ಕೆ ಆಗದೆ ಇರುವಂತ ಎಷ್ಟೋ ಜನ ನಿಮ್ಮ ಕುಟುಂಬದವರೇ ಆಗಿರ್ಬೋದು, ನಿಮ್ಮ ಒಡ ಹುಟ್ಟಿದವರೇ ಆಗಿರ್ಬೋದು, ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ಒಂದು ವೇಳೆ ಸಮಾಜದಲ್ಲಿ ನೀವು ಹೋಗುವಂತ ವೇಳೆಯಲ್ಲಿ ಅನೇಕ ಜನರಿರ್ಬೋದು. ವೈರಿ, ಯಾಕಂದ್ರೆ ವೈರಿ ನಿಮ್ಮ ಜೀವಿತದಲ್ಲಿ ಯಾರ ಮುಂದೆ ನೀವು ಏಳಿಗೆ ಆಗುವುದನ್ನು ನೋಡದೆ ನಿಮ್ಮ ಜೀವಿತದಲ್ಲಿ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಮುಂದಿನ ನಿಮ್ಮ ಜೀವಿತದಲ್ಲಿ ನಿಮ್ಮ ಮುಂದೆ ಒಳ್ಳೆತನವನ್ನು ತೋರಿಸ್ತಿರ್ಬೋದು.
ಹಿಂದಿನಿಂದ ನಿಮ್ಮ ಬೀಳುವಿಕೆಯನ್ನೇ ಬಯಸುವಂತ ಎಷ್ಟೋ ಜನರಿದ್ದಾರೆ. ನಿಮಗೆ ಅದು ತಿಳಿಯದೇ ಇರಬಹುದು ಪ್ರಿಯರೇ, ಆದರೆ ಅನೇಕ ಜನರಿಗೆ ನಿಮಗೆ ಅದು, ಎಷ್ಟೋ ಜನರು ನಿಮ್ಮ ವಿಷಯದಲ್ಲಿ, ನಿಮ್ಮ ಜೀವಿತದಲ್ಲಿ ಅಂಥ ಕಾರ್ಯಗಳನ್ನು ಮಾಡಿದನ್ನು ನೀವು ನೋಡಿದ್ದೀರಾ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ವೈರಿಗಳ ಮುಂದೆ ನಾನು ನಿನಗೋಸ್ಕರ ಔತಣವನ್ನು ಸಿದ್ಧ. ಹಾಲೆಲೂಯ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ದೇವರ ಆತ್ಮನು, ನೀವು ಯಾವ ಸ್ಥಳದಲ್ಲಿ ನೀವು ಬಿದ್ದು ಹೋಗಿದ್ದೀರಾ, ಓ ನನ್ನ ಜೀವಿತದಲ್ಲಿ ನನ್ನ ಜೀವಿತ ಮುಗಿದು ಹೋಯಿತು ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ, ಯಾರು ನನಗೆ ಸಹಾಯಕರಿಲ್ಲ ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಾ, ಒಂದು ವೇಳೆ ರೋಗದ ಬಾಧೆಯಿಂದ ನೀವು ನರಳುತ್ತಿದ್ದೀರಾ, ಈ ದಿನ ಶುಭದಾಯಕವಾಗಿದೆ. ಲೋಕ ನಿಮ್ಮನ್ನು ಕೈ ಬಿಟ್ಟಿರ್ಬೋದು. ಇವತ್ತು ಲೋಕದ ಮುಂದೆ ನೀವು ಯಾರಿಗೂ ಬೇಡದವರಾಗಿರ್ಬೋದು. ನಿಮ್ಮ ವಿಚಾರದಲ್ಲಿ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ನೆಗೆಟಿವ್ ಸಂಗತಿಗಳನ್ನು ಮಾತನಾಡ್ತಿರ್ಬೋದು. ಆದರೆ ದೇವರ ಬಳಿಗೆ ನೀವು ಬರುವುದಾದರೆ, ಯೇಸುವಿನ ಬಳಿಗೆ ಬರುವುದಾದರೆ, ಜೀವ ಸ್ವರೂಪನಾದ ದೇವರ ವಾಕ್ಯದ ಬಳಿಗೆ ನೀವು ಬರುವುದಾದರೆ, ಅದೇ ವೈರಿಗಳು ನಿಮ್ಮ ಜೀವಿತದಲ್ಲಿ ಏನು ನೆಗೆಟಿವ್ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾರ, ಏನು ನೆಗೆಟಿವ್ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ನೋಡಬೇಕೆಂಬುದಾಗಿ ಬಯಸ್ತಿದ್ದಾರ, ಅವರ ಮಧ್ಯದಲ್ಲಿ ದೇವರಾದ ಕರ್ತನು ನಿಮ್ಮನ್ನು ಉನ್ನತವಾಗಿ ಟಾಪ್ ಲೆವೆಲ್ಗೆ ನಿಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ವೈರಿಗಳ ಮುಂದೆ, ವೈರಿಯ ಮುಂದೆ, ಹಾಲೆಲೂಯಾ, ವೈರಿಯ ಮುಂದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಔತಣ ಅಂದ್ರೆ ದೇವರ ಆಶೀರ್ವಾದ, ದೇವರ ಆತ್ಮನ ನಡೆಸುವಿಕೆ, ದೇವರ ಕೃಪೆ. ಈ ಔತಣ, ದೇವರ ಔತಣದಲ್ಲಿ, ಈ ಔತಣ ದೇವರ ವಾಕ್ಯದಲ್ಲಿ ಇದೆ ಪ್ರಿಯರೇ, ದೇವರ ಪ್ರಾರ್ಥನೆಯಲ್ಲಿದೆ ಇದೆ ಪ್ರಿಯರೇ. ನಿಮ್ಮ ಜೀವಿತವನ್ನು ಈ ದಿನದಲ್ಲಿ ದೇವರ ಹಸ್ತಕ್ಕೆ ನೀವು ಒಪ್ಪಿಸಿ ಕೊಡುವುದಾದರೆ, ಓ ನಾನು ಯಾರ ಗಣನೆಗೆ ಬರ್ತಾ ಇಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ಯಾರು ನನಗೆ ಸಹಾಯಕರಿಲ್ಲ, ನಾನು ಎಲ್ಲಿ ಯಾವ ವಿಷಯದಲ್ಲಿ ಏನು ಕೈ ಹಾಕಿದರೂ ಸಕ್ಸಸ್ ಆಗ್ತಾ ಇಲ್ಲ, ಪ್ರತಿದಿನ ನನ್ನ ಜೀವಿತದಲ್ಲಿ ದುಃಖ ಕಣ್ಣೀರು ಎಂಬುದಾಗಿ ನೀವು ಅಂದುಕೊಳ್ತಿದ್ದೀರಾ. ಎಲ್ಲರೂ ನಮ್ಮನ್ನು ಕೈ ಬಿಟ್ಟು ಬಿಟ್ಟಿದ್ದಾರೆ, ನಾವು ಒಂದೊಂದು ದಿನವನ್ನು ಕಳೆಯಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀವಿ. ಇಂಥ ಆಲೋಚನೆಯನ್ನು ನೀವು ಮಾಡುವಂತ ನೀವು ಯಾರೇ ಆಗಿರ್ಬೋದು, ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಆ ಕತ್ತಲಾದಂಥ ಜೀವಿತದಲ್ಲಿ ಆ ವೈರಿಗಳು ನಿಮ್ಮ ಜೀವಿತವನ್ನು ನಾಶ ಮಾಡಬೇಕೆಂಬುದಾಗಿ ಏನು ಹುಂಚು ಹಾಕಿಕೊಂಡು ಈ ಸಮಯದಲ್ಲಿ ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಿದ್ದಾರ, ದೇವರ ಹಸ್ತಕ್ಕೆ ನೀವು ಒಪ್ಪಿಸಿ ಕೊಡುವುದಾದರೆ, ಇವತ್ತು ಆ ಕಲ್ವಾರಿ ಶಿಲುಬೆಯನ್ನು ಯೇಸು ಸ್ವಾಮಿ ನಿಮಗೋಸ್ಕರ ಮಾಡಿ ಮುಗಿಸಿದಂತ ಆ ಕಲ್ವಾರಿ ಶಿಲುಬೆ, ಆ ಶಾಪವಾದಂಥ ಶಿಲುಬೆ ನಿಮ್ಮ ಜೀವಿತದಲ್ಲಿ ಅದು ಆಶೀರ್ವಾದಕರವಾಗಿದೆ ಪ್ರಿಯರೇ. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟಿರ್ಬೋದು, ನಿಮಗೆ ಅವಮಾನ ಮಾಡ್ತಿರ್ಬೋದು, ನಿಮಗೆ ಯಾವ ವಿಧವಾದ ರೀತಿಯಲ್ಲಿ ಸಹಾಯವನ್ನು ಕೂಡ ಮಾಡದೇ ಇರ್ತಿರ್ಬೋದು. ಆದರೆ ದೇವರ ಕೃಪಾಹಸ್ತ ನಿಮ್ಮನ್ನು, ನೀವು ಎಲ್ಲಿ ಬಿದ್ದಿದ್ದೀರಾ ಅದೇ ಸ್ಥಳದಿಂದ ದೇವರಾದ ಕರ್ತನು ನಿಮ್ಮನ್ನು ಎತ್ತಿ ನಿಲ್ಲಿಸಿ ನಡೆಸುವನಾಗಿದ್ದಾನೆ. ನಿಮ್ಮ ವಿಷಯದಲ್ಲಿ ನಿಮ್ಮ ಬೀಳುವಿಕೆಯನ್ನು ಕಾಯ್ತಿರುವಂತ ಅದೇ ಜನರ ಮಧ್ಯದಲ್ಲಿ ನಿಮಗೆ ಔತಣ ಅಂದರೆ ದಿವ್ಯ ಆಶೀರ್ವಾದದ ಮಳೆ, ನೀವು ಈವರೆಗೂ ಕಂಡರಿಯದಂತ ದಿವ್ಯ ಆಶೀರ್ವಾದವನ್ನು, ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ನೀವು ನೋಡಲಿಕ್ಕೆ ಸಾಧ್ಯ ಪ್ರಿಯರೇ. ವೈರಿಗಳ ಮುಂದೆ ನೀನು ನನ್ನ ವೈರಿಗಳ, ಬರೀ ವೈರಿ ಅಲ್ಲ, ವೈರಿಗಳ ಅಂದ್ರೆ ಎಷ್ಟು ಜನ ಇವತ್ತು ಯಾವ ಕುಟುಂಬದ ಮೇಲೆ ಡಿಪೆಂಡ್ ಆಗಬೇಡಿ ಪ್ರಿಯರೇ, ಯಾವ ಸಂಬಂಧಿಕರ ಮೇಲೆ ಡಿಪೆಂಡ್ ಆಗಬೇಡಿ, ಯಾವ ಸ್ನೇಹಿತರ ಮೇಲೆ ಡಿಪೆಂಡ್ ಆಗಬೇಡಿ. ಯಾರು ನಿಮ್ಮ ಒಳ್ಳೆಯದನ್ನು ಬಯಸೋರಿಲ್ಲ. ನಿಮ್ಮ ಒಳ್ಳೆಯದನ್ನು ಬಯಸುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನು ಒಬ್ಬನೇ. ಆತನಲ್ಲದೆ ನೀನಿಲ್ಲದೆ ಇನ್ಯಾರು ನನಗೆ ಅವಶ್ಯವು, ಇಹಲೋಕದಲ್ಲಿ ನಿನ್ನನೆ ನಾನು ಬಯಸುವೆನು. ಪ್ರೈಸ್ ದಿ ಲಾರ್ಡ್.
ಈ ಲೋಕದಲ್ಲಿ, ಇಹಲೋಕದಲ್ಲಿ ಯೇಸು ಕ್ರಿಸ್ತನನ್ನು ಬಿಟ್ಟು ಈ ಲೋಕದಲ್ಲಿ ಬೇರೆ ಯಾರು ನಮಗೆ ಆಪ್ತರಿಲ್ಲ. ದೇವರ ವಾಕ್ಯ ಹೇಳ್ತದೆ, ನನ್ನ ಆಪ್ತರು ಎಂಬುದಾಗಿ ಹೇಳಲಿಕ್ಕೆ ಹೋಗಬೇಡಿ ಎಂಬುದಾಗಿ. ಯಾರು ಇಲ್ಲ ಪ್ರಿಯರೇ. ನಿಮ್ಮೊಂದಿಗೆ ನಿಮ್ಮಲ್ಲಿ ಎಲ್ಲ ಇರುವಾಗ ಎಲ್ಲರೂ ಆಪ್ತರೇ. ಎಲ್ಲವನ್ನು ಕಳ್ಕೊಂಡ ಆ ಆಪ್ತನನ್ನು ನೀವು ಹುಡುಕಿದರೂ ನಿಮ್ಮ ಜೀವಿತದಲ್ಲಿ ಸಿಗುವುದಿಲ್ಲ. ನೀವು ಹೇಳಿದಂಥ ಆಪ್ತನು ಕೂಡ ನಿಮ್ಮ ಜೀವಿತದಲ್ಲಿ ಸಿಗಲ್ಲ. ಅವನೇ ನಿಮ್ಮ ಜೀವಿತದಲ್ಲಿ ವೈರಿಯಾಗಿರ್ತಾರೆ. ನಾವು ಯೋಬನ ವಿಷಯದಲ್ಲಿ ನಾವು ನೋಡುವಾಗ, ಯೋಬನಲ್ಲಿ ಎಲ್ಲವೂ ಇರುವಾಗ ಅವನ ಸ್ನೇಹಿತರು, ಬಂಧುಗಳು ಎಲ್ಲರೂ ಅವನೊಟ್ಟಿಗೆ ಬರ್ತಿದ್ರು. ಆದರೆ ದೇವರ ಶೋಧನೆಗೆ, ಅಂದರೆ ದೇವರು ತಿರುಗೊಂದಾವರ್ತಿ ಯೋಬನನ್ನು ಪರೀಕ್ಷಿಸಲಿಕ್ಕೆ ಹೊರಟಂಥ ವೇಳೆಯಲ್ಲಿ ಯೋಬನಿಗೆ ಗೊತ್ತಾಯಿತು ಯಾರು ನನ್ನ ಆಪ್ತರೆಂಬುದಾಗಿ. ಯೋಬನು ನೆನೆಸಿಕೊಂಡದ್ದು ಆಪ್ತರು ಯಾರೂ ಇಲ್ಲ. ಎಲ್ಲಿ ತನಕ ಕೇಳಿದೆ ಅವನ ಹೆಂಡತಿ ಕೂಡ ಅವನಿಗೆ ಆಪ್ತರಲ್ಲ. ಹೆಂಡತಿ ಕೂಡ ಹೇಳ್ತಾಳೆ, ನೀನು ದೇವರನ್ನು ದೂಷಿಸಿ ಶಪಿಸಿ ಸಾಯಿ ಎಂಬುದಾಗಿ. ಆದರೆ ಯೋಬನೊಂದಿಗೆ ಇರುವಾಗ, ಎಲ್ಲವೂ ಇರುವಾಗ, ಏನು ಹೊಗಳಿದ್ದೇ ಹೊಗಳಿದ್ದು, ತಿಂದದ್ದು, ಎಲ್ಲ ತಕ್ಕೊಂಡದ್ದು. ಆದರೆ ಯೋಬನು ಕಷ್ಟದಲ್ಲಿ ಬೀಳುವಾಗ ಯಾರೂ ಇರಲಿಲ್ಲ. ದೇವರ ಆತ್ಮನ ಆ ಪ್ಯೂರಿಫೈ ಮಾಡೋದಕ್ಕೋಸ್ಕರವಾಗಿ ದೇವರ ಹಸ್ತ ಅವನಲ್ಲಿ ಎಲ್ಲವನ್ನು ಕಳ್ಕೊಂಡಂಥ ವೇಳೆಯಲ್ಲಿ ಅವನ ಆಪ್ತರೇ, ಅವನೊಟ್ಟಿಗೆ ತಿಂದು ಉಂಡವರೇ ಅವನಿಗೆ ವಿರೋಧವಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ರೀತಿಯಾಗಿ ಪ್ರಿಯರೇ, ದೇವರಾದ ಕರ್ತನು ಮಾತ್ರ ಇವತ್ತು ನನ್ನ ಜೀವಿತದಲ್ಲಿಯೂ ನಿಮ್ಮ ಜೀವಿತದಲ್ಲಿ ಆತನೇ ಆತ್ಮನಾಗಿದ್ದಾನೆ. ಆತನ ಹೊರತು ಬೇರೆ ಯಾರು ಆಪ್ತರಿಲ್ಲ. ಇವತ್ತು ಲೋಕ ಸ್ವಾರ್ಥತೆಯಿಂದ ತುಂಬಿದೆ. ಲೋಕದ ಜನರು ಸ್ವಾರ್ಥತೆಯಿಂದ ತುಂಬಿದ್ದಾರೆ. ಕುಟುಂಬ ಸ್ವಾರ್ಥತೆಯಿಂದ ತುಂಬಿದೆ. ಎಲ್ಲವೂ ನಿಮ್ಮ ಮೂಲಕ ಲಾಭ ಪಡೀಲಿಕ್ಕೆ ಬೇಕಾಗಿ ಮಾತ್ರ ಇವತ್ತು ನಿಮ್ಮನ್ನು ಹೊಗಳ್ತಾರೆ, ನಿಮ್ಮ ಬಳಿಗೆ ಬರ್ತಾರೆ, ನಿಮ್ಮಿಂದ ತಕ್ಕೊಳ್ತಾರೆ ಎಲ್ಲರ ಮಾತು. ಆದರೆ ಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ, ವೇದನೆಗಳು ಬರುವಾಗ, ರೋಗಗಳು ಬರುವಾಗ ಯಾರೂ ನಿಮ್ಮೊಂದಿಗೆ ಇರುವುದಿಲ್ಲ. ನಿಮ್ಮೊಟ್ಟಿಗೆ ಇರುವುದು ಯೇಸು ಸ್ವಾಮಿ ಮಾತ್ರ. ಆತನೊಬ್ಬನೇ ಪ್ರಿಯರೇ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಈ ಲೋಕದಲ್ಲಿ ನಿಮಗೆ ಯಾರು ಆಪ್ತರಿಲ್ಲ, ಯೇಸು ಕ್ರಿಸ್ತನು. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ. ಸ್ವೀಕರಿಸು ಈ ಆಪ್ತನ, ಯೇಸು ನನ್ನ ರಕ್ಷಕ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಬೇರೆ ಯಾರು ಆಪ್ತರಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನ ಒಬ್ಬನೇ ಆಪ್ತನು. ಆತನನ್ನು ಒಬ್ಬನನ್ನು ನೀನು ಗಟ್ಟಿಯಾಗಿ ಹಿಡ್ಕೊಳ್ತೀಯ, ಆತನೊಬ್ಬನನ್ನೇ ನೀನು ಹಿಂಬಾಲಿಸಿ ಹೋಗ್ತೀಯ, ಆತನೊಬ್ಬನೇ ನಿನ್ನ ಜೀವಿತದಲ್ಲಿ ಪ್ರಾಮುಖ್ಯನಾಗಿದ್ದಾನ. ನೀನು ಎಲ್ಲಿ ಹೋದರೂ ಸಕ್ಸಸ್ ಆಗ್ತೀಯ, ಎಲ್ಲಿ ಹೋದರೂ ನೀನು ಟಾಪರ್ ಆಗಿ ಬರ್ತೀಯ. ಯಾವ ಸೋಲು ನಿನ್ನ ಜೀವಿತದಲ್ಲಿ ಇರಲಿಕ್ಕೆ ಆ ಆಪ್ತನು ಬಿಡುವುದಿಲ್ಲ. ಪ್ರಿಯ ದೇವಜನರೇ, ವೈರಿಗಳ ಮುಂದೆ ನೀನು ಯಾರು ನಿನ್ನ ಆಪ್ತರೆಂಬುದಾಗಿ ಹೇಳ್ತೀಯ, ಅವರೇ ನಿನಗೆ ಒಂದು ದಿನ ವೈರಿಗಳಾಗಿ ನಿಲ್ತಾರೆ ಪ್ರಿಯರೇ. ಪ್ರಿಯ ದೇವಜನರೇ, ಲೋಕದ ಜನರ ಮೇಲೆ ಡಿಪೆಂಡ್ ಆಗಬೇಡಿ. ಲೋಕದ ಜನರು ನನ್ನ ಆಪ್ತರೆಂಬುದಾಗಿ ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ ಪ್ರಿಯರೇ. ಯೇಸು ಸ್ವಾಮಿ ಮಾತ್ರ ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಆಪ್ತನು, ಒಳ್ಳೆಯ ಮಿತ್ರನು. ಹಾಲೆಲೂಯ. ಒಳ್ಳೆಯ ತಂದೆ ತಾಯಿ ಎಲ್ಲವೂ ಬಂಧು ಬಳಗ ಆತನೊಬ್ಬನೇ. ವೈರಿಗಳ ಮುಂದೆ ನೀನು ಬಿದ್ದು ಹೋಗಿರುವುದನ್ನು, ನೀನು ಯಾರು ಆಪ್ತನಂತೆ ತಿಳ್ಕೊಳ್ತೀರಾ, ಅವರೇ ನಿಮ್ಮ ಮುಂದೆ ನಿಮ್ಮನ್ನು ದೂಷಿಸ್ತಾರೆ. ಯಾರು ಆಪ್ತರು ಎಂದು ಹೇಳ್ತೀಯ, ಅವರು ನಿಮ್ಮ ಕಷ್ಟದಲ್ಲಿ ಯಾರು ನಿಮಗೆ ಸಹಾಯಕರಾಗಿರುವುದಿಲ್ಲ. ಎಲ್ಲರೂ ನಿಮ್ಮನ್ನು ದೂಷಿಸುವವರಾಗಿರ್ತಾರೆ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದೆ. ಔತಣ, ಪರಲೋಕದ ದಿವ್ಯ ಆಶೀರ್ವಾದದ ಮಳೆ, ದಿವ್ಯ ಆಶೀರ್ವಾದ. ಈ ಆಶೀರ್ವಾದ ನೀನು ನಿನ್ನ ಜೀವಿತದಲ್ಲಿ ನೀನು ಹೊಂದಿಕೊಳ್ಬೇಕಾದರೆ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡು. ಅದು ಮಾತ್ರವಲ್ಲೇ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದಿ, ನನ್ನ ತಲೆಗೆ ತೈಲವನ್ನು
ಹಚ್ಚಿಸಿ. ಹಲ್ಲೆಲೂಯಾ. ತೈಲ ಅಂದರೆ ಯೇಸುವಿನ ಪರಿಶುದ್ಧವಾದ ರಕ್ತದ ಅಭಿಷೇಕವಾಗಿದೆ. ಪ್ರಿಯ ದೇವಜನರೇ, ಪ್ರಿಯ ದೇವಜನರೇ, ವಾಕ್ಯವನ್ನು ನೀವು ಕೇಳುವಂತ ನೀವು ಯಾರೇ ಆಗಿರಲಿ, ದೇವರು ನಿಮ್ಮ ತಲೆಯ ಮೇಲೆ, ನಿಮ್ಮ ಶಿರದ ಮೇಲೆ ತನ್ನ ಪರಿಶುದ್ಧವಾದ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದಂತ ಆ ಪರಿಶುದ್ಧವಾದ ಆ ಅಭಿಷೇಕ ಅಂದರೆ ಆ ರಕ್ತದ ಅಭಿಷೇಕವನ್ನು ನಿಮ್ಮ ತಲೆ ನನ್ನ ತಲೆಗೆ ತೈಲವನ್ನು ನೀನು ಹಚ್ಚಿದೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಈ ಅಭಿಷೇಕ ತೈಲ, ಈ ಅಭಿಷೇಕ ಎಂಬುದಾಗಿ ಹೇಳುವುದಾದರೆ ದಾವೀದನನ್ನು ಸಮುವೇಲನ ಮೂಲಕ ದೇವರಾದ ಕರ್ತನು ಅಭಿಷೇಕಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ನಾವು ದೇವರ ವಾಕ್ಯದಲ್ಲಿ ಎಷ್ಟೋ ಭಕ್ತ ಜನರನ್ನು ನಾವು ನೋಡ್ತೀವಿ. ಶಿರದ ಮೇಲೆ, ಈ ಶಿರಕ್ಕೆ ಯಜಮಾನ ದೇವರಾದ ಕರ್ತನಾಗಿದ್ದಾನೆ. ಅದಕ್ಕೆ ಶಿರದಲ್ಲಿ ಏನಿದೆ ವಾಕ್ಯದಲ್ಲಿ? ನಿನ್ನ ತಲೆಗೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ತೈಲವನ್ನು ಹಚ್ಚಿಸುತ್ತಿ. ಹಲ್ಲೆಲೂಯಾ. ಈ ತೈಲ ನಿನ್ನ ಜೀವಿತಕ್ಕೆ, ಈ ತೈಲ ಅಂತಿಂತ ತೈಲ ಅಲ್ಲ, ಲೋಕದ ರೀತಿಯಲ್ಲಿ ಸಿಗುವಂತ ತೈಲ ಅಲ್ಲ ರೀ, ಪರಿಮಳ ಸುಗಂಧ ದ್ರವ್ಯದ ತೈಲ ಅಲ್ಲ, ಯೇಸುವಿನ ರಕ್ತದ ತೈಲ. ಅದು ಯೇಸುವಿನ ರಕ್ತವಾಗಿದೆ. ಪ್ರಿಯ ದೇವಜನರೇ, ಅದು ನಿನ್ನ ಶಿರದಲ್ಲಿ. ಯೇಸು ಕ್ರಿಸ್ತನೇ ನಿಮಗೋಸ್ಕರವಾಗಿ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 4ನೇ ಸಂಧಿ 3ನೇ ವಚನ ಹೇಳ್ತದೆ, ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದಾಗಿ. ಇವತ್ತಿನ ದಿನದಲ್ಲಿ ಪ್ರಿಯ ದೇವ ಜನರೇ, ಯಾಕೆ ನಿಮ್ಮ ತಲೆಯ ಮೇಲೆ ತೈಲ ಹಚ್ಚಿಸಲ್ಪಟ್ಟಿದೆ ಎಂಬುದಾಗಿ ಹೇಳುವುದಾದರೆ, ಲೋಕದ ರೀತಿಯಲ್ಲಿ ನೀವು ದೇವರ ಆತ್ಮನ ಮೂಲಕವಾಗಿ ನೀವು ಪ್ರತ್ಯೇಕಿಸಲ್ಪಟ್ಟಿದ್ದೀರಾ. ದೇವರ ಆತ್ಮನ ಸೇವೆಗೆ ಎಂಬುದಾಗಿ ನೀವು ಪ್ರತಿಷ್ಠಿಸಲ್ಪಟ್ಟಿದ್ದೀರಾ. ಯೆರೆಮೀಯನನ್ನು ನಾವು ನೋಡುವಂತ ವೇಳೆಯಲ್ಲಿ ತಾಯಿಯ ಗರ್ಭದಲ್ಲೇ ದೇವರಾದ ಕರ್ತನು ಅವರನ್ನು ಪ್ರತಿಷ್ಠೆಪಡಿಸಿದ. ಯೆರೆಮೀಯನು ಸೇವೆಗೆಂಬುದಾಗಿ ಆರಿಸಲ್ಪಟ್ಟ. ನೆಹೆಮೀಯನು ಬಿದ್ದು ಹೋದ ಯೆರೂಸಲೇಮ್ ಪಟ್ಟಣವನ್ನು ಕಟ್ಟಲಿಕ್ಕೆ ಬೇಕಾಗಿ ದೇವರಾದ ಕರ್ತನು ಆರಿಸಿಕೊಂಡ ಇದೇ ತೈಲ, ಅಭಿಷೇಕದ ತೈಲ. ಈ ಅಭಿಷೇಕದ ತೈಲ ಸೈತಾನನಿಂದ ಬರುವಂತ ಎಲ್ಲ ಶೋಧನೆಯಿಂದ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತದೆ. ಸೈತಾನನ ಕಳಿಸಲ್ಪಡುವಂತ ಎಲ್ಲ ಶೋಧನೆಗಳನ್ನು ಅದನ್ನು ಮೆಟ್ಟಿ ನಿಲ್ಲುವಂತೆ ಈ ಅಭಿಷೇಕ ತೈಲ ನಿನ್ನನ್ನು ನಡೆಸ್ತದೆ. ಈ ಅಭಿಷೇಕ ತೈಲ ನಿನ್ನ ದೇಹದಲ್ಲಿ ಉಂಟಾಗುವಂತ ರೋಗವನ್ನು ಗುಣಪಡಿಸ್ತದೆ. ಈ ಅಭಿಷೇಕ ತೈಲ ಎಲ್ಲಿ ನಿನ್ನ ಜನರು ನಿನ್ನ ಹೆಸರನ್ನು ಕೆಳಗೆ ಹಾಕಿದಾರ, ಅದೇ ಸ್ಥಳದಲ್ಲಿ ನೀನು ಎದ್ದು ನಿಂತು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರಲಿಕ್ಕೆ ಆ ಅಭಿಷೇಕ ತೈಲ ಮುಖ್ಯವಾಗಿದೆ. ನನ್ನ ತಲೆಗೆ ತೈಲವನ್ನು ನೀನು ಹಚ್ಚಿಸಿದೆ. ಯೇಸುವಿನ ಹಸ್ತ, ಆ ಹಸ್ತದ ಸ್ಪರ್ಶತೆ ಪ್ರಿಯ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸುವುದಾದರೆ, ನಿಮ್ಮ ಜೀವಿತದಲ್ಲಿ ದುಷ್ಟತನದಿಂದ ದುಷ್ಟ ಆಲೋಚನೆ ಮಾಡುವಂತ ಎಲ್ಲ ಜನರಿಂದ ಈ ಅಭಿಷೇಕ ತೈಲ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ, ನಿಮ್ಮನ್ನು ಕಾಪಾಡ್ತದೆ. ಅವರ ಯಾವ ಮೋಸ ವಂಚನೆಗೂ ನೀವು ಒಳಗಾಗಿ ಬೀಳದಂತೆ ದೇವರ ಹಸ್ತ ನಿಮ್ಮನ್ನು ಕಾಪಾಡಿ ನಡೆಸ್ತದೆ. ಪ್ರಿಯರೇ, ಇನ್ನು ಕೊನೆಯದಾಗಿ ಒಂದು ವಾಕ್ಯ ಏನು ಹೇಳ್ತದೆ? ಅದು ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ. ನನ್ನ ಪಾತ್ರೆ, ಅದು ನಿಮಗೆ ಕೊಡಲ್ಪಟ್ಟಂತ ಒಂದು ಜೀವಿತ. ಈ ಪಾತ್ರೆ ನಿಮ್ಮ ಜೀವಿತವಾಗಿದೆ. ದೇವರಾದ ಕರ್ತನು ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಇವತ್ತಿನ ದಿನದಲ್ಲಿ ಲೋಕದಲ್ಲಿ ಯಾರಲ್ಲಿ ಕೂಡ ಮಾತನಾಡುವಾಗ ಬರೇ ಕೊರತೆಯ ವಿಚಾರದಲ್ಲೇ ಮಾತನಾಡ್ತಿದ್ದಾರೆ. ದೇವರ ಆಶೀರ್ವಾದದ ವಿಚಾರ ಎಲ್ಲಿ ನೋಡಿದರೂ ರೋಗದ ಕೊರತೆ, ಬಲಹೀನತೆಯ ಕೊರತೆ, ಹಣದ ಕೊರತೆ, ಸಮಾಧಾನದ ಕೊರತೆ, ಎಲ್ಲ ರೀತಿಯಲ್ಲಿ ಈ ಕೊರತೆಗಳೇ ತುಂಬಿಕೊಂಡಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ ಹಸ್ತಕ್ಕೆ, ದೇವರ ತ್ರಾಣುಗಳ ಹಸ್ತದ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳುವುದಾದರೆ
ನಿಮ್ಮ ಜೀವಿತವೆಂಬ ಪಾತ್ರೆ, ದೇವರು ನಿಮಗೆ ಕೊಟ್ಟಿರುವಂಥ ಒಂದು ಆಯುಷ್ಕಾಲ. ಈ ಒಂದು ಆಯುಷ್ಕಾಲವನ್ನು ದೇವರ ಘನತೆಗೋಸ್ಕರ, ದೇವರ ಮಹಿಮೆಗೋಸ್ಕರ, ದೇವರ ಆತ್ಮನಿಗೋಸ್ಕರ ಉಪಯೋಗವಾಗಲಿಕ್ಕೋಸ್ಕರವಾಗಿ ನೀನು ದೇವರಾದ ಕರ್ತನಿಗೆ ನೀನು ಬಿಟ್ಟು ಕೊಡುವುದಾದರೆ, ನಿನ್ನ ಜೀವಿತದಲ್ಲಿ ಎಲ್ಲರ ಮುಂದೆ ದೇವರು ನಿನ್ನನ್ನು ಸ್ಥಾಪಿಸ್ತಾನೆ ಪ್ರಿಯರೇ. ನಿನ್ನ ದೇಹವೆಂಬ ಗುಡಾರವನ್ನು ಆರೋಗ್ಯದಲ್ಲಿಟ್ಟು ದೇವರಾದ ಕರ್ತನು ಪ್ರೊಟೆಕ್ಟ್ ಮಾಡ್ತಾನೆ. ವೈರ್ಯ ಮುಂದೆ ನೀನು ನನಗೋಸ್ಕರ ಒಂದನೇದಾಗಿ ಔತಣ ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸ್ತದೆ. ಯಾವಾಗ ನಿನ್ನ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಪ್ರಿಯರೇ, ಮೊದಲ ಸ್ಥಾನವನ್ನು, ಫಸ್ಟ್ ಪ್ರಯಾರಿಟಿಯನ್ನು ದೇವರಾದ ಕರ್ತನಿಗೆ ನೀವು ಕೊಡ್ತೀರಾ, ಯಾವ ವೈರಿ ನಿಮ್ಮ ಮುಂದೆ ನಿಲ್ಲದಂತೆ ದೇವರಾದ ಕರ್ತನು ವೈರ್ಯ ಮುಂದೆ ನಿಮಗೋಸ್ಕರ ಔತಣ, ಪರಲೋಕದ ದಿವ್ಯ ಆಶೀರ್ವಾದದ ಮಳೆ ನಿಮ್ಮ ಮೇಲೆ ಸುರಿಯಲ್ಪಡ್ತದೆ ಪ್ರಿಯರೇ. ದೇವರ ಆತ್ಮನೇ ನಿಮ್ಮ ಜೀವಿತದಲ್ಲಿ ಯಜಮಾನನಾಗಿದ್ದು ವೈರಿಗಳ ಮುಂದೆ ನಿಮಗೆ ಔತಣವನ್ನು ಆತನು ಸಿದ್ಧಪಡಿಸ್ತಾನೆ. ಯಾವ ಕೊರತೆ ನಿಮ್ಮ ಕುಟುಂಬದಲ್ಲಿ ಇರುವುದಿಲ್ಲ, ಯಾವ ಬಲಹೀನತೆ ನಿಮ್ಮ ಜೀವಿತದಲ್ಲಿ ಇರುವುದಿಲ್ಲ, ಯಾವ ಅವಮಾನ, ನಿಂದೆಗಳು, ರೋಗಗಳು ನಿಮ್ಮ ಜೀವಿತದಲ್ಲಿ ಇರಲ್ಲ. ಫಸ್ಟ್ ಪ್ರಯಾರಿಟಿ, ಮೊದಲ ಸ್ಥಾನವನ್ನು ದೇವರಾದ ಕರ್ತನಿಗೆ, ವಾಕ್ಯವೆಂಬಾತನಿಗೆ ನೀವು ಕೊಡುವುದಾದರೆ ನಿಮ್ಮ ಜೀವಿತದಲ್ಲಿ ಏನಿದೆ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ನಿಮ್ಮ ಜೀವಿತದಲ್ಲಿ ಕೊರತೆಯನ್ನು ಮಾತನಾಡಿದ್ದೀರಾ, ಆ ಕೊರತೆ ಎಲ್ಲವನ್ನು ತೊಳೆದಾಕಿ ದೇವರಾದ ಕರ್ತನು ಆ ಪಾತ್ರೆ ಶೈನ್ ಆಗುವಂತೆ, ನೀವು ಲೋಕದಲ್ಲಿ ನೀವು ದೇವರ ಮಕ್ಕಳು ಎಂಬುದಾಗಿ ಲೋಕ ನಿಮ್ಮನ್ನು ಫೈಂಡ್ ಔಟ್ ಮಾಡುವಂತೆ ಪರಲೋಕದ ತಂದೆಯಾದ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸುವನಾಗಿದ್ದಾನೆ. ಪ್ರಿಯ ದೇವಜನರೇ, ದೇವರಾದ ಕರ್ತನು ಕೊಟ್ಟಿರುವಂಥ ಈ ಉತ್ತಮವಾದ ಒಳ್ಳೆ ಅವಕಾಶವನ್ನು, ಈ ಉತ್ತಮವಾದ ಈ ಸಮಯವನ್ನು ನಿದ್ದೆ ಮಾಡುವುದಕ್ಕೆ ಕಳಿಬೇಡಿ. ನಿದ್ದೆ ಮಾಡಲಿಕ್ಕೆ ಅದರದೇ ಸಮಯ ಇದೆ, ಕೆಲಸಕ್ಕೆ ಅದರದೇ ಒಂದು ಸಮಯ ಇದೆ, ವಾಕ್ಯಕ್ಕೂ ಕೂಡ, ಪ್ರಾರ್ಥನೆಗೂ ಕೂಡ ಒಂದು ಸಮಯ ಇದೆ. ಎನಿ ಟೈಮ್, ಎಲ್ಲದಕ್ಕೂ ಸಮಯ ಇದೆ. ಪ್ರಾರ್ಥನೆಗೆ ಇಂಥ ಸಮಯ, ಇಂಥ ಗಂಟೆ ಎಂಬುದಾಗಿಲ್ಲ. ನೀವು ಹೋಗುವಾಗಲೂ ಬರುವಾಗಲೂ ಎಲ್ಲ ಸಮಯದಲ್ಲಿ ದೇವರಾದ ಕರ್ತನನ್ನು ಸ್ತುತಿಸಿ ಕೊಂಡಾಡ್ತಾ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತವೆಂಬ ಪಾತ್ರೆ ತುಂಬಿ ಹೊರಸೂಸ್ತದೆ. ಯಾರು ಏನು ನಿಮಗೆ ವಿರೋಧವಾಗಿ ಬಂದರೂ ಕೂಡ ದೇವರಾದ ಕರ್ತನು ನಿಮ್ಮನ್ನು ಜಯಿಸದಂತೆ ದೇವರಾದ ಕರ್ತನು ಯೆಶಾಯ 54:50 ಹೇಳ್ತೇನೆ, ನಿನಗೆ ವಿರೋಧವಾಗಿ ಎದುರಿಸಲು ಕಲ್ಪಿಸಿದ ಯಾವ ಆಯುಧ ಜಯಿಸಲಾರದೆಂಬುದಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಸಂಧಿ 17ನೇ ವಚನ ಇದು ತಿಳಿಯಪಡಿಸ್ತದೆ. ಪ್ರಿಯರೇ, ಪ್ರಿಯ ಪರಲೋಕದ ತಂದೆಯಾದ ದೇವರು, ಪ್ರಿಯ ದೇವಜನರೇ, ನಿಮಗೋಸ್ಕರ 2 ಹಸ್ತಗಳನ್ನು ಚಾಚಿ ಆ ಶಿಲುಬೆಗೆ ಚಾಚಲ್ಪಟ್ಟ ಅದೇ ಹಸ್ತ ಈಗಲೂ ನಿಮಗೋಸ್ಕರ ಚಾಚಲ್ಪಟ್ಟಿದೆ. ಪ್ರಿಯ ದೇವಜನರೇ, ವೈರಿ ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿರುವಂಥ ಕಾರ್ಯ ಅದು ಶುಭ ಕೃಪೆಯಾಗಿರಬೇಕು. ನಿಮ್ಮ ಜೀವಿತದಲ್ಲಿ ಅದು ಆಶೀರ್ವಾದದಾಯಕವಾಗಿರಬೇಕು. ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನಿಂದ ಎಲ್ಲವನ್ನು ಪಡ್ಕೊಂಡು ಉನ್ನತವಾಗಿ ನಡೆಸಲ್ಪಡುವಂತಹ ದೇವರ ಆತ್ಮನ ಸಾಧನಗಳಾಗಿರಬೇಕು. ಯಾಕಂದರೆ ದೇವರ ಅಭಿಷೇಕ ತೈಲ, ಯೇಸುವಿನ ಆ ಪರಿಶುದ್ಧವಾದ ರಕ್ತದ ಅಭಿಷೇಕ ನಿನ್ನ ಶಿರದ ಮೇಲೆ ಇದೆ. ಅದನ್ನು ನೋಡು ಪ್ರಿಯರೇ, ಅದನ್ನು ನೋಡಿ ದೇವರ ಆತ್ಮನಿಗೆ ವಿಧೇಯರಾಗಿ, ದೇವರ ಆತ್ಮನಿಗೆ ಸಮಯವನ್ನು ಕೊಡಿ, ದೇವರ ಆತ್ಮನೊಂದಿಗೆ ಮಾತನಾಡಿ. ನಿಮ್ಮ ಪಾತ್ರೆ ತುಂಬಿ ಹೊರಸೂಸ್ತದೆ. ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆ ತುಂಬಿ ತುಳುಕ್ತದೆ, ನಿಮ್ಮ ಜೀವಿತ ತುಂಬಿ ತುಳುಕ್ತದೆ. ಈ ಎಲ್ಲ ಕಾರ್ಯಗಳಾಗಬೇಕಾದರೆ ದೇವರು ಕೊಟ್ಟಿರುವಂಥ ಈ ಉತ್ತಮವಾದ ಸಮಯವನ್ನು ದೇವರ ಆತ್ಮನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ವಾಕ್ಯವನ್ನು ಕೇಳಿ, ಈ ವಾಕ್ಯವನ್ನು ಕೈಕೊಂಡು ನಡೆಯುವುದಾದರೆ ಇನ್ನೂ ಉನ್ನತವಾಗಿ ದೇವರು ಕಾರ್ಯ ಮಾಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ವಿಶೇಷವಾದ ರೀತಿಯಲ್ಲಿ ಈ ವಾಕ್ಯದ ಮೂಲಕ
ಕೇಳುವಂಥ ನಿಮ್ಮನ್ನು ಯಾರೇ ಆಗಿರಲಿ ನಿಮ್ಮನ್ನು ಆಶೀರ್ವದಿಸಿ ನಡೆಸೋನಾಗಿದ್ದಾನೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಿ ಉನ್ನತವಾಗಿ ನಡೆಸಲಿ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಮಹಿಮೆಯುಳ್ಳ ದೇವರಾದ ಕರ್ತನೆ, ಜೀವ ಸ್ವರೂಪನಾದ ತಂದೆಯಾದ ದೇವರೇ, ಕರ್ತನಾದ ಯೇಸುವೆ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಡ್ಯಾಡಿ, ಈಗಲೂ ನೀನು ನುಡಿದಂಥ ನಿನ್ನ ಒಂದೊಂದು ಮಾತುಗಳು ಕೇಳುವಂಥ ಪ್ರತಿಯೊಬ್ಬೊಬ್ಬ ಹೃದಯವನ್ನು ತೂರಿ ಹೋಗಿ ವಿಭಾಗಿಸಲ್ಪಟ್ಟು ಕರ್ತನಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಅವರು ಬಿದ್ದು ಹೋಗಿದಾರ, ಕರ್ತನೆ ವೈರಿಗಳ ವಶಕ್ಕೆ ಒಳಗಾಗಿ ಎಲ್ಲಿ ನರಳಾಡ್ತಿದ್ದಾರೆ ಸ್ವಾಮಿ, ಎಲ್ಲಿ ಗೋಳಾಡ್ತಿದ್ದಾರ, ನನಗೆ ಸಹಾಯಕರಿಲ್ಲ, ನನಗೆ ಸಹಾಯ ಮಾಡುವವರು ಯಾರಿಲ್ಲ, ನನ್ನನ್ನು ಎಲ್ಲರೂ ಕೈ ಬಿಟ್ಟಿದ್ದಾರೆ ಎಂಬುದಾಗಿ ಎಷ್ಟು ಜನರು ನೊಂದುಕೊಳ್ತಿದ್ದಾರೋ ಅವರಿಗೆ ನೀನು ಹೇಳುವಂಥ ಮಾತು, ಮಗನೇ ಮಗಳೇ, ವೈರಿಗಳ ಮುಂದೆ ನಾನು ನಿನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತೇನೆ, ನಿನ್ನ ತಲೆಗೆ ತೈಲವನ್ನು ಹಚ್ಚಿಸ್ತೇನೆ, ನಿನ್ನ ಪಾತ್ರೆ ತುಂಬಿ ಹೊರಸೂಸ್ತದೆ ಎಂಬುದಾಗಿ. ಡ್ಯಾಡಿ, ಈ ಮೂರು ಸಂಗತಿಗಳು, ಔತಣ, ತೈಲ, ಪಾತ್ರೆ ತುಂಬಿ ಹೊರಸೂಸುವಂತೆ, ಈ ಮೂರು ಸಂಗತಿಗಳು ನಿನ್ನ ಮಕ್ಕಳು ಏನೇನು ನಿನ್ನ ಪರಿಶುದ್ಧಾತ್ಮನೇ ನಿನ್ನಲ್ಲಿ ನಿರೀಕ್ಷಿಸುತ್ತಿದ್ದಾರೋ ಆ ನಿರೀಕ್ಷೆ ಅವರ ಜೀವಿತದಲ್ಲಿ ಸಫಲಪಡಿಸಲಿ. ಪರಿಶುದ್ಧಾತ್ಮನೇ ನೀನೇ ಯಜಮಾನನಾಗಿದ್ದುಕೊಂಡು ಕೇಳುವಂಥ ಪ್ರತಿಯೊಬ್ಬ ಹೃದಯಗಳನ್ನು ಟಚ್ ಮಾಡು. ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಬಿಡುಗಡೆಯನ್ನು ಕೊಡು, ಜಯವನ್ನು ಕೊಡು. ಯಾರು ಫೈನಾನ್ಷಿಯಲ್ ಅಲ್ಲಿ ಸೋತು ಹೋಗಿದ್ದಾರೋ ಅವರಿಗೆ ಫೈನಾನ್ಷಿಯಲಿ ಸಹಾಯ ಮಾಡು. ಯಾರು ರೋಗದಲ್ಲಿದ್ದಾರೋ ಅವರಿಗೆ ಸ್ವಸ್ಥತೆಯನ್ನು ಕೊಡು. ಯಾರು ಜನರಿಂದ ಕೈ ಬಿಡಲ್ಪಟ್ಟಿದ್ದಾರೋ ನಿನ್ನ ಹಸ್ತ ಅವರನ್ನು ಎತ್ತಿ ನಿಲ್ಲಿಸಲಿ ಸ್ವಾಮಿ. ಅವ್ರಿಗೊಂದು ಒಳ್ಳೆಯ ಜೀವಿತವನ್ನು ನೀನು ದಯಪಾಲಿಸಿಕೊಡು. ನಿನ್ನ ಆತ್ಮನ ನಡೆಸುವಿಕೆಯ ಹಸ್ತದ ಅನುಭವ ಸವಿದು ನೋಡುವಂಥ ಕೃಪೆಗೆ ನಡೆಸು. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಅದು ಆಶೀರ್ವಾದಕರವಾಗಿ 100ರಷ್ಟು ಅವರ ಜೀವಿತದಲ್ಲಿ ಫಲಿಸಲಿ ಎಂಬುದಾಗಿ ಯೇಸುವಿನ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. ಆಮೆನ್. Bless in the name of Jesus Nazareth. Bless in the name of Jesus.